ಸ್ನೇಹಿತ ಮಿತ್ರ, ನಾನು ಸಂದೀಪ್, ತೋಟಗಾರಿಕೆ ತಜ್ಞ. ಬನ್ನಿ, ಇಂದಿನ ವಿಡಿಯೋದಲ್ಲಿ ದಾಳಿಂಬೆಯ ಬ್ಲೈಟ್ ಬಗ್ಗೆ ನಾವು ತಿಳಿಯೋಣ ಸಂಪೂರ್ಣ ಮಾಹಿತಿನ. ಸಾಕಷ್ಟು ರೈತರು ಪ್ರಾಬ್ಲಮ್ ಏನಂದರೆ ಈ ಬ್ಲೈಟು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಈ ಬ್ಲೈಟ್ ಬಗ್ಗೆ ನಾವು ತಿಳಿಯೋಣ. ಇದೇನು ಈ ಏಪ್ರಿಲ್ ಮೇ ಈ ಬಿಸಿಲು ಜಾಸ್ತಿ ಆಗ್ತಿರೋದಕ್ಕೂ ಮತ್ತು ಈ ಗಮ್ಮಗಳು ಜಾಸ್ತಿ ಅಂದರೆ ವಾತಾವರಣದಲ್ಲಿ ಹ್ಯುಮಿಡಿಟಿ ಅಥವಾ ಗಮ್ಮ ಆರ್ದ್ರತೆ ಜಾಸ್ತಿ ಆಗ್ತಿರೋದಕ್ಕೆ ಈ ಬ್ಲೈಟ್ಗಳು ಕಂಟ್ರೋಲ್ಗೆ ಬರ್ತಾಯಿಲ್ಲ. ಇದಕ್ಕೆ ನಾವು ಯಾವ ಥರ ಕಂಟ್ರೋಲ್ ಮಾಡೋದು, ಮತ್ತು ಈ ಬ್ಲೈಟ್ ಬಂದಾದಮೇಲೆ ಯಾವುದೇ ಥರದ ಔಷಧಿಗಳಿಲ್ಲ. ಬ್ಲೈಟ್ ಬರೋದಕ್ಕೂ ಮುಂಚೆ ನೀವು ನಿಮ್ಮ ಪ್ಲಾಟ್ನಲ್ಲಿ ಬ್ಲೈಟ್ ಹೋದ ವರ್ಷ ಬಂದಿದೆಯಾ, ಈ ವರ್ಷ ನೀವು ಈ ಕ್ಲೈಮೇಟ್ಗಳಿಗೆ ಬರುತ್ತೆ ಅಂತ ತಿಳ್ಕೊಂಬಿಟ್ಟು ಪ್ರಿವೆನ್ಷನ್ ಆಗಿ ಆದಷ್ಟು ಅಡ್ವಾನ್ಸ್ನಲ್ಲಿ ಮಾಡ್ತಾಯಿದ್ರೆ ಮಾತ್ರ ನಿಮಗೆ ಕಂಟ್ರೋಲ್ ಆಗಿರುತ್ತೆ. ಇಲ್ಲ ಅಂದರೆ ನೀವು ಹೆಂಗೆ ಮಾಡಿದರೂ ಅದು ಬ್ಲೈಟ್ ತಗೊಳುತ್ತೆ. ನೀವು ಯಾವುದೇ ಬ್ಲೈಟ್ ಆದಮೇಲೆ ನೀವು ಯಾವುದೇ ಔಷಧಿ ಹೊಡೆದ್ರೂ ಅದು ಕ್ಲಿಯರ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ಈ ಪ್ಲಾಟ್ನಲ್ಲಿ ಬ್ಲೈಟು ಕಾಣಿಸ್ಕೊಂಡಿಲ್ಲ, ಆದರೆ ಎಲ್ಲ ಪ್ಲಾಟ್ಗಳಲ್ಲೂ ಬ್ಲೈಟ್ ಬರ್ತಾ ಇದೆ. ಈ ಪ್ಲಾಟ್ನಲ್ಲಿ ಬ್ಲೈಟ್ ಇಲ್ಲ. ಯಾಕಂದರೆ ಮೊದಲನೇದಾಗಿ ಇದು ಫಸ್ಟ್ನೇ ಬೆಳೆ ಆಗಿರೋದಕ್ಕೋಸ್ಕರ ಈ ನೆಲದಲ್ಲಿ ಅದ್ರದ್ದು ಏನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಸೂಕ್ಷ್ಮ ಜೀವಾಣು ನೆಲದಲ್ಲಿ ಏನಿರುತ್ತೋ ಇನ್ಫೆಕ್ಟ್ ಮಾಡೋ ರೋಗದ ಅಂಶ ಅದು ಈ ಪ್ಲಾಟ್ನಲ್ಲಿ ಇನ್ನೂ ಇಲ್ಲ. ಅದಕ್ಕೋಸ್ಕರ ಅದಕ್ಕೋಸ್ಕರ ಈ ಪ್ಲಾಟ್ನಲ್ಲಿ ಬ್ಲೈಟ್ ಬಂದಿಲ್ಲ. ನೆಕ್ಸ್ಟ್ ಇನ್ನು ಗಿಡಗಳು ಅಷ್ಟು ಒತ್ತೊತ್ತಾಗಿ ಬೆಳೆದಿಲ್ಲ. ನೋಡಿರಿ, ಗಾಳಿ ಸರಾಗವಾಗಿ ಆಡ್ತಾ ಇದೆ. ಈ ಥರ ಗಾಳಿ ಸರಾಗವಾಗಿ ಆಡೋದ್ರಿಂದ ನೀವು ಮಳೆ ಪಳೆ ಬಂದರೂ ಕೂಡ ಈ ಎಲೆ ಮೇಲೆ ತೇವಾಂಶ ಇದ್ದರೂ ಕೂಡ ತೇವಾಂಶ ಬೇಗ ಗಾಳಿ ಆಡೋದ್ರಿಂದ ಬೇಗ ಆರೋಗುತ್ತೆ. ಮತ್ತು ಹ್ಯುಮಿಡಿಟಿ ಕ್ರಿಯೇಟ್ ಅಂದರೆ ಈ ಗಮ್ಮ ಕ್ರಿಯೇಟ್ ಆಗೋಲ್ಲ. ಗಾಳಿ ಆಡೋದ್ರಿಂದ ಚೆನ್ನಾಗೇ ವಾತಾವರಣ ಚೆನ್ನಾಗಿರುತ್ತೆ. ಮತ್ತು ಏನು ಗಮ್ಮ ಇದೇನು ಆಗುತ್ತೋ ಅದಾಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ಗಮ್ಮ ನಿಮ್ಮ ಪ್ಲಾಟ್ಗಳಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ನ ನೀವು ಯಾವ ಥರ ಕಂಟ್ರೋಲ್ ಮಾಡ್ಕೊಬೇಕಂದ್ರೆ, ಮೊದಲನೇದಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ಈ ಹೋದ ವರ್ಷ ಬ್ಯಾಕ್ಟೀರಿಯಲ್ ಬ್ಲೈಟು ನಿಮ್ಮ ಎಲೆಗಳಲ್ಲಿ ಮತ್ತು ಈ ಕಾಯಿಗಳಲ್ಲಿ ಕಂಡಿರುತ್ತೆ. ಅವನ್ನ ನೀವು ಕ್ಲೀನಾಗಿ ಇಲ್ಲೆಲ್ಲೂ ನೆಲದ ಮೇಲೆ ಇಲ್ದಂಗೆ ಕ್ಲೀನಾಗಿ ತೆಗೆದುಬಿಟ್ಟು ನೀವು ಹೊರಗಡೆ ಹಾಕಬೇಕು. ಅದು ಮೊದಲನೇದು ನೀವು ಬ್ಲೈಟ್ನ ಕಂಟ್ರೋಲ್ ಮಾಡೋ ಪ್ರಿವೆನ್ಷನ್ ಮೆಥಡ್ಗಳು. ಮತ್ತು ನೆಕ್ಸ್ಟ್ನೇದು ಏನು ಮಾಡುತ್ತೆ, ನಿಮಗೆ ಆದಷ್ಟು ಗಿಡಗಳ್ನ ಸ್ವಲ್ಪ ದೂರ ಇಡ್ರಿ. ಸಾಕಷ್ಟು ಈ ಗಾಳಿ ಏರ್ ಫ್ಲೋ ಯಾವ ಥರ ಇರುತ್ತೋ ನಿಮಗೆ ಅಷ್ಟು ಆರ್ದ್ರತೆ ಒಳಗಡೆ ಕಂಟ್ರೋಲ್ ಆಗುತ್ತೆ. ಅದರಿಂದ ನಿಮಗೆ ಈ ರೋಗ ಬರೋದು ಕಡಿಮೆ. ಇದೇ ರೋಗ ಅಂತಲ್ಲ, ಎಲ್ಲ ರೋಗಗಳು ಕಂಟ್ರೋಲಿಗೆ ಬರುತ್ತೆ. ಯಾಕಂದರೆ ಈ ದಾಳಿಂಬ್ರೆಯಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದೈತೆ ಅಂದರೆ ನೀವು ಏನು ಔಷಧಿ ಹಿಡಿದ್ರು ಕಂಟ್ರೋಲ್ ಆಗೋದಿಲ್ಲ, ಚಾನ್ಸೇ ಇಲ್ಲ. ಅದಕ್ಕೆ ನಿಮ್ಗೇನು ಕಂಟ್ರೋಲ್ ಆಗಬೇಕಂದ್ರೆ ಪ್ರಿವೆನ್ಷನ್ ಈಸ್ ದಿ ಓನ್ಲಿ ಮೆಥಡ್. ಅಂದರೆ ಬರೋದಕ್ಕೂ ಮುಂಚೆ ನೀವು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀರೋ ಅದೇ, ಮತ್ತು ಅದಕ್ಕೆ ಯಾವ್ಯಾವ ಥರ ನೀವು ಕ್ರಮಗಳು ತಾಳ್ತೀರೋ ಅದೊಂದೇ ಮೆಥಡಿಂದ ನೀವು ಕಂಟ್ರೋಲ್ ಮಾಡ್ಬೋದು. ಮತ್ತು ಇದೇನು ನೀರುಗಳು ಕ್ಲೀನಾಗಿ ಹರಿದೋಗ್ಬೇಕು. ಮಳೆ ಪಳೆ ಏನೋ ಜಾಸ್ತಿ ಆಯಿತು ಅಂದ್ಕೊಳ್ರಿ ನಿಮ್ಮ ಪ್ಲಾಟ್ಗಳಲ್ಲಿ, ಇದು ಎರಡನೇ ಮೆಥಡು. ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರ್ಬೇಕು. ನೀರು ಕ್ಲೀನಾಗಿ ಸರಾಗವಾಗಿ ಹೊಲದಲ್ಲೆಲ್ಲ ನಿಲ್ದಿಲ್ದಂಗೆ ಹೊರಗಡೆ ಹೋಗಿ ಸೇರೋ ಥರ ಇರಬೇಕು. ಮತ್ತು ಏನು ಎಲೆ ಪಲೆ ಎಲ್ಲ ಉದುರುತ್ತವಲ್ಲ ಅವು ಏನೂ ಇರಬಾರ್ದು, ವೇಸ್ಟೇಜು. ಮತ್ತು ನೆಕ್ಸ್ಟ್ ಮೂರನೇದಂದರೆ ಈ ಗಿಡ ಕ್ಲೀನಾಗೆ ಕಟ್ಟಿಂಗ್ ಆಗಿರಬೇಕು. ನೋಡಿರಿ, ಈ ಥರ ನಿಮಗೆ ಏರ್ ಫ್ಲೋ ಚೆನ್ನಾಗಿ ಒಳಗಡೆ ಎಲ್ಲ ನೋಡಿರಿ, ಈ ಕಡೆ ನೋಡಿದರೆ ಆ ಕಡೆ ಕಾಣಿಸ್ತದೆ. ಕೆಲವೊಂದು ಗಿಡದಲ್ಲಿ ಈ ಕಡೆಯಿಂದ ನೋಡಿದರೆ ಆ ಕಡೆ ಕಾಣಿಸೋದೇ ಇಲ್ಲ. ಆ ಥರ ಫುಲ್ಲು ಗುಂಪಾಗಿರುತ್ತೆ. ಯಾಕಂದರೆ ಈ ದಾಳಿಂಬೆ ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂದರೆ ಚಿಗುರು ಜಾಸ್ತಿ ಬರೋದು ಜಾಸ್ತಿ, ಮತ್ತು ಇದು ಜಾಸ್ತಿ ಬೆಳೆಯೋದು ಜಾಸ್ತಿ. ನೀರು ಜಾಸ್ತಿ ಆಯ್ತು ಅಂದರೆ ನೀವು ಆದಷ್ಟು ಸ್ವಲ್ಪ ಇದರಲ್ಲಿ ನೀವೇನು ತಿಳಿಯೋದಂದರೆ ಗಿಡನ ನೀವು ಕಟ್ಟಿಂಗ್ನ ಕ್ಲೀನಾಗಿ ಮಾಡಿಸ್ಕೊಬೇಕು. ಯಾಕಂದರೆ ಈ ಆದಷ್ಟು ಗುಂಪಾಗಿ ನಂಗೆ ಸೆಂಟ್ರಲ್ಲಿ ಕಡ್ಡಿಗಳು ಬಂದಿರ್ತಾವೆ, ಅವ್ನು ತಕ್ಕೊಂಬಿಟ್ಟು ಸೂರ್ಯ ಬೆಳಕು ಸೀದಾ ನೆಲಕ್ಕೆ ಬೀಳಬೇಕು. ಮತ್ತು ಈ ಕಡೆಯಿಂದ ನೋಡಿದ್ರೆ ನಿಮಗೆ ಆ ಕಡೆ ಕಾಣಿಸ್ಬೇಕು. ಆ ಥರ ಸ್ವಲ್ಪ ಗಿಡ ಕಡ್ಡಿ ಒಂದಕ್ಕೊಂದು ಟಚ್ ಆಗಿಲ್ದಂಗೆ ಈ ಕ್ರಿಸ್ ಕ್ರಾಸ್ ಅಂತ ಬಂದಿರ್ತವೆ. ಇವು ನೋಡಿರಿ, ಇವೆರಡು ಕಡ್ಡಿ ಟಚ್ ಆಗ್ತವೆ. ಈ ಥರ ನಿಮಗೆ ಟಚ್ ಆಗಿಲ್ದಂಗೆ ಕ್ಲೀನಾಗಿ ಗಿಡನ ಶೇಪಿಂಗ್, ಕಟಿಂಗ್, ಹೆಂಗೆ ಪ್ರೂನಿಂಗ್ ಅವೆಲ್ಲ ಮಾಡ್ತೀರಿ, ಟ್ರೈನಿಂಗ್ ಪ್ರೂನಿಂಗು, ಅದ್ರ ಮೇಲೆ ನಿಮಗೆ ರೋಗ ಕಂಟ್ರೋಲ್ ಮಾಡ್ಬೋದು. ಅದು ಮೂರನೇ ಮೆಥಡು. ಮತ್ತು ನಾಲ್ಕನೇ ಮೆಥಡ್ ಏನಂದರೆ, ನೀವು ಅಡ್ವಾನ್ಸ್ನಾಗೆ ಕೆಮಿಕಲ್ನ ಈ ನಿಮ್ಮ ಪ್ಲಾಟ್ನಲ್ಲಿ ರೋಗ ಬರುತ್ತೆ ಅಂತ ಗೊತ್ತಿರುತ್ತೆ, ಆಲ್ಮೋಸ್ಟ್ ಹೋದ ವರ್ಷ ಎಲ್ಲ ಬಂದಿರುತ್ತೆ. ಮತ್ತು ಆ ಕಂಡೀಷನ್ಗಳು ಏನು ಟೆಂಪ್ರೇಚರ್ ಈ ಸಮ್ಮರ್ ಡಿಸೆಂಬರ್ ಮೇಲೆ ಏನು ಹೊಡಿತಾರೋ ಅದರಲ್ಲಿ ಆಲ್ಮೋಸ್ಟ್ ರೋಗಗಳು ಇದ್ದೇ ಇರುತ್ತೆ. ನಮಗೆ ಆ ಟೈಮ್ನಾಗ ರೋಗ ಬಂದೇ ಬರುತ್ತೆ ಅಂತ ಗೊತ್ತಿದ್ದಾಗ ಈ ವಾತಾವರಣದಲ್ಲಿ ಮಳೆ ಪಳೆ ಆಗಿ ಸ್ವಲ್ಪ ಆರ್ದ್ರತೆ ಹ್ಯುಮಿಡಿಟಿ ಜಾಸ್ತಿ ಆಗ್ತಾಯಿತ್ತಂದರೆ ನೀವು ಈ ಕಾಪರ್ಯುಕ್ತ ಕೆಮಿಕಲ್ಸ್ನ ಸ್ಪ್ರೇ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬ್ಲೈಟಾಕ್ಸು, ಬಯೋಮೆಸಿನು ಅಥವಾ ಈ ಕೊಸೈಡು, ಕೋನಿಕಾ ಈ ಥರ ಕೆಮಿಕಲ್ನ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಅದು ನಿಮಗೆ ಮಾಡಿದ ಮೇಲೆ ಈ ಕಾಯಿ ಮೇಲೆ ಒಂದು ಲೇಯರ್ ಈ ಥರ ಕುಕ್ಕೊಳ್ಬೇಕು. ಈ ಥರ ಕುತ್ಕೊಂಡು ಒಂದು ಲೇಯರ್ ಅದ್ರ ಮೇಲೆ ಕುತ್ಕೊಂಡೈತಂದರೆ ಈ ಬ್ಯಾಕ್ಟೀರಿಯಾ ಅಷ್ಟು ಈಸಿಯಾಗಿ ಒಳಗಡೆ ಎಂಟ್ರಿ ಆಗೋಲ್ಲ. ಬ್ಯಾಕ್ಟೀರಿಯಾಗೆ ಅಷ್ಟು ಶಕ್ತಿ ಇಲ್ಲ. ಇದೇನು ಯಾವ ಥರ ನಿಮಗೆ ರೋಗ ಬರುತ್ತೆ ಅಂತ ಬ್ಯಾಕ್ಟೀರಿಯಾ, ಇದು ಯಾವುದೋ ಒಂದು ಕಡ್ಡಿಗೆ ಉಜ್ಜಿರುತ್ತೆ, ಇಲ್ಲ ಒಂದು ಸ್ವಲ್ಪ ಗಾಯ ಆಗಿರುತ್ತೆ, ಅದೊಂದಿಷ್ಟು ಗಾಯ ಆದರೆ ಸಾಕು ಬ್ಯಾಕ್ಟೀರಿಯಾಗೆ ಈಸಿಯಾಗಿ ಇನ್ಫೆಕ್ಟ್ ಮಾಡುತ್ತೆ. ಡೈರೆಕ್ಟಾಗಿ ಬೇರೆ ರೋಗಗಳು ಇನ್ಫೆಕ್ಟ್ ಮಾಡ್ದಂಗೆ ಬ್ಯಾಕ್ಟೀರಿಯಲ್ ಕೈಲಿ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಡ್ಡಿಗಳು ಉಜ್ದಿಲ್ದಂಗೆ ಆ ಥರ ನೀವು ಕ್ಲೀನಾಗೆ ನೋಡ್ಕೊಂಡು ಕಟಿಂಗ್ ಮಾಡ್ತಾ ಇರಬೇಕು. ಮಿತ್ರರೇ, ನಿಮಗೆ ಹೇಳಿದ್ನಲ್ಲ, ಬ್ಯಾಕ್ಟೀರಿಯಾಗೆ ಅಷ್ಟೊಂದು ನಾರ್ಮಲ್ ಚೆನ್ನಾಗಿರೋ ಕಾಯಿಗೆ ಬರೋ ಒಳಗಡೆ ಎಂಟ್ರಿಯಾಗಿ ರೋಗ ಬರೋ ಶಕ್ತಿ ಬ್ಯಾಕ್ಟೀರಿಯಾಗಿಲ್ಲ. ಮೇಯ್ನ್ ನಿಮಗೆ ಯಾವ್ಯಾವ ಥರ ಬರುತ್ತೆ ಅಂದರೆ, ಈ ಕಡ್ಡಿಗಳು ಉಜ್ಜಿರ್ತವೆ ಅಥವಾ ನೀವು ಅಡ್ಡಾಡ್ಬೇಕಾದ್ರೆ ಎಲ್ಲ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಿರುತ್ತೆ, ಅದು ಏನು ಗಾಯಗಳು ಇಲ್ಲ ಮಾರ್ಕ್ಗಳು ಬೀಳ್ತಾವೋ ಅದರಿಂದ ನಿಮಗೆ ಬ್ಯಾಕ್ಟೀರಿಯಾ
ಎಂಟ್ರಿ ಆಗುತ್ತೆ ಕಾಯಿ ಒಳಗೆ. ಆವಾಗ ನಿಮಗೆ ಆಯಿಲ್ ಸ್ಪಾಟ್ ಅವೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಈ ತ್ರಿಪ್ಸ್ಗಳು ಅಥವಾ ಎಪಿಡ್ಸ್ಗಳು ಮುಂಚೆ ಸ್ಟಾರ್ಟಿಂಗಲ್ಲಿ ಕೆರೆದ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಆ ಥರ ಡ್ಯಾಮೇಜ್ಗಳು ತ್ರಿಪ್ಸು ಜಾಸ್ತಿ ಅಟ್ಯಾಕ್ ಆಗಿ ಅಲ್ಲೇನು ಒಂದು ಸ್ವಲ್ಪ ಗಾಯ ಅಥವಾ ಈ ಥರ ಕೆರೆದಿರುತ್ತಲ್ಲ ಸ್ಕ್ರ್ಯಾಚಸ್ಸು, ಅದರಿಂದ ಆ ಥರ ಕಾಯಿಗಳಿಗೆ ಇದ್ದರೂ ಕೂಡ ಅದು ಅಷ್ಟೇ ಸಾಕಾಗುತ್ತೆ ಈ ಬ್ಯಾಕ್ಟೀರಿಯಾಗೆ ಎಂಟ್ರಿ ಆಗೋಕ್ಕೋಸ್ಕರ. ನಿಂಗೆ ಕರೆಕ್ಟಾಗಿ ಏನು ಡ್ಯಾಮೇಜ್ ಇಲ್ಲ, ಟಚ್ ಇಲ್ಲ, ಅದಕ್ಕೇನು ಒಂದು ಸ್ಕ್ರ್ಯಾಚಸ್ ಇಲ್ಲ ಅಂದರೆ ಅಷ್ಟು ಈಸಿಯಾಗಿ ಅದು ಬ್ಯಾಕ್ಟೀರಿಯಾ ಒಳಗಡೆ ಎಂಟ್ರಿ ಆಗೋದಿಲ್ಲ. ಮತ್ತು ಇನ್ಫೆಕ್ಷನ್ ಮೇಯ್ನು ಇನ್ಫೆಕ್ಷನ್ಗಳು ಇರ್ತಾವಲ್ಲ, ಅಂದರೆ ಹೋದ ವರ್ಷ ಎಲ್ಲ ಬಂದಿರೋ ಅವೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಹೊಲದಲ್ಲಿ ಇಟ್ಕೊಂಡಿಲ್ಲ ಈ ಕಡ್ಡಿಗಳ ಮೇಲೂ ಇರುತ್ತೆ, ಅವನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಹೊರಗಡೆ ನೀವು ಅವಾಗಿಂದವೆಲ್ಲ ತಗೊಂಡೋಗ್ಬಿಟ್ಟು ಎಲ್ಲಾದರೂ ಸುಡಬೇಕು. ಇಲ್ಲೇ ಹತ್ರದಾಗ ಹಾಕೋಕ್ಕೂ ಹೋಗಬೇಡ್ರಿ. ಮತ್ತು ಇವು ಮೇಯ್ನ್ ನಿಮಗೆ ಯಾವ ಥರ ಈ ಬ್ಯಾಕ್ಟೀರಿಯಾ ಬರುತ್ತೆ ಅದ್ರ ಬಗ್ಗೆ ನಾವು ತಿಳಿಯೋಣ ನೆಕ್ಸ್ಟ್ ಇದರಲ್ಲಿ. ರೈತ ಮಿತ್ರರೇ, ನಿಮಗೆ ಬ್ಯಾಕ್ಟೀರಿಯಾ ಯಾವ್ಯಾವ ಥರ ನಿಮಗೆ ಇದಕ್ಕೆ ಬರುತ್ತಂದರೆ, ಮೇಯ್ನು ಮೊದಲನೇದಾಗಿ ನಿಮಗೆ ಮಳೆ ಬರುತ್ತಲ್ಲ, ಮಳೆ ಬಂದಮೇಲೆ ಹನಿ ನೆಲಕ್ಕೆ ಬೀಳುತ್ತಲ್ಲ, ಹನಿ ನೆಲಕ್ಕೆ ಬಿದ್ದಾಗ ನೆಲದಲ್ಲಿ ಇನ್ಫೆಕ್ಷನ್ಗಳು. ರೈತ ಮಿತ್ರರೇ, ಈ ಹನಿ ನೆಲಕ್ಕೆ ಬೀಳುತ್ತಲ್ಲ ಅದು ರೈನ್ ಸ್ಪ್ಲಾಶ್. ಮೊದಲನೇ ಯಾವ್ಯಾವ ಥರ ರೋಗ ಎಂಟ್ರಿ ಆಗೋದು ಗಿಡಕ್ಕೆ ಅನ್ನೋದ್ರಂದ್ರೆ, ಈ ಹನಿ ಬಿದ್ದಾಗ, ಮಳೆ ಹನಿ ಏನು ನೆಲಕ್ಕೆ ಬಿದ್ದಾಗ ನೆಲದಲ್ಲಿರೋ ಬ್ಯಾಕ್ಟೀರಿಯಾ ಏನಾಗುತ್ತೆ, ಈ ಹನಿ ಮೇಲಕ್ಕೆ ಸಿಡಿಯುತ್ತೆ ನೋಡಿದ್ದೀರಾ, ಮಳೆ ಬಂದಾಗ ಅಪ್ ಅದು 3 ಅಡಿ 4 ಅಡಿವರೆಗೂ ಈ ಹನಿ ಬಿದ್ದಿದ್ದು ಅದು ಸ್ಪ್ಲಿಟ್ ಆಗ್ಬಿಟ್ಟು ಮತ್ತೆ ಅದು ಸ್ಕ್ಯಾಟ್ರಿಂಗ್ ಆಗ್ಬಿಟ್ಟು, ಅಂದರೆ ಡಿವೈಡ್ ಆಗ್ಬಿಟ್ಟು ಮೇಲಕ್ಕೆ ಸಿಡಿಯುತ್ತೆ 4 ಅಡಿ 5 ಅಡಿ. ಅದು ಎಷ್ಟು ಫೋರ್ಸಲ್ಲಿ ಮಳೆ ಬರುತ್ತೋ ಅಷ್ಟು ಫೋರ್ಸಲ್ಲಿ ನೆಲಕ್ಕೆ ಬಿದ್ದಾದಮೇಲೆ ಮಣ್ಣು ಜೊತೆಗೆ ಒಂದು ಸ್ವಲ್ಪ ಆ ಇನ್ಫೆಕ್ಷನ್ ಇರೋ ರೋಗಾಂಶ ಇರುವಂಥದ್ದು ಕೂಡ ನೆಲದಿಂದ ಮೇಲಕ್ಕೆ ಸಿಡಿಯುತ್ತೆ. ಆವಾಗ ಇದೇನಾಗುತ್ತೆ, ಕಾಯಿ ಮೇಲೆ ಎಲೆ ಮೇಲೆ ಹೋಗ್ಬಿಟ್ಟು ಇಲ್ಲಿ ಮಳೆ ಬೀಳ್ಬೇಕಾದ್ರೆ ಹೋಗಿ ಟಚ್ ಆಗಿ ಕುತ್ಕೊಳ್ಳುತ್ತೆ. ಅದು ಮೇಯ್ನ್ ಫಸ್ಟ್ ಇನ್ಫೆಕ್ಷನ್ ಮೆಥಡು. ನೆಕ್ಸ್ಟ್ ನಿಮಗೆ ಅದು ಬರೀ ಹೋಗಲ್ಲ, ಕುತ್ಕೊಂಡಷ್ಟಿಗೆ ಅದು ಎಂಟ್ರಿ ಅಂದರೆ ರೋಗ ತಗೊಳ್ಳಲ್ಲ. ಆ ರೋಗ ಬರೋದಕ್ಕೆ ಕೆಲವೊಂದು ಕಂಡೀಷನ್ಗಳಿರ್ತವೆ. ಯಾವ ಥರ ಅಂದರೆ, ಅಟ್ಲೀಸ್ಟ್ ಒಂದು 6 ಗಂಟೆಯಿಂದ ಒಂದು 12 ಗಂಟೆವರೆಗೂ ಅದ್ರ ಮೇಲೆ ತೇವಾಂಶ ಇರುತ್ತೆ ಎಲೆ ಮೇಲೆ. ಇವಾಗ ನೀವು ನೋಡಿದ್ದೀರಾ, ಈ ಯಾವುದಾದ್ರು ಈ ಚಳಿಗಾಲದಲ್ಲಿ ಇಬ್ನಿ ಬೀಳ್ಬೇಕಾದ್ರೆ ಅದ್ರ ಮೇಲೆ ತೇವಾಂಶ ಎಷ್ಟಿರುತ್ತೋ ಆ ತೇವಾಂಶ ಆ ಥರ ಎಲೆ ಮೇಲೆ ಕುತ್ಕೊಂಡೈತಂದರೆ ರೋಗ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇದರಲ್ಲೂ ಸೇಮ್, ನೀವು ಮಳೆ ಬಂದಮೇಲೆ ಎಲೆ ಮೇಲೆ ತೇವಾಂಶ ಇರುತ್ತಲ್ಲ ಅದು ಜಾಸ್ತಿ ಹೊತ್ತಿದ್ದು, ಮತ್ತು ಅದ್ರ ಜೊತೆಗೆ ಈ ಟೆಂಪ್ರೇಚರ್ ಕೂಡ ಮೇಂಟೈನ್ ಆಗಬೇಕು. ಈ ಬ್ಯಾಕ್ಟೀರಿಯಾ ಬರೋಕ್ಕೆ 20 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಇಷ್ಟರೊಳಗೆ ಟೆಂಪ್ರೇಚರ್ ಇತ್ತಂದರೆ ಅದು ರೋಗ ಆಟೋಮೆಟಿಕ್ಕು ತಗೊಳ್ಬಿಡುತ್ತೆ. ಮತ್ತು ಈ ಹ್ಯುಮಿಡಿಟಿ ಬಂದ್ಬಿಟ್ಟು ಒಂದು 80 ರಿಂದ 85 ಹ್ಯುಮಿಡಿಟಿ RH ಅಂದರೆ ರಿಲೇಟಿವ್ ಹ್ಯುಮಿಡಿಟಿ, ಅಷ್ಟು ಹ್ಯುಮಿಡಿಟಿ. ಮತ್ತು ಈ ಟೆಂಪ್ರೇಚರ್ ಬಂದು 25 ರಿಂದ 35 ಡಿಗ್ರಿ ಸೆಲ್ಸಿಯಸ್ಸು. ಮತ್ತು ಈ ವೆಟ್ನೆಸ್ ಅಂತಾರೆ, ಅಂದರೆ ಈ ಕಾಯಿ ಮೇಲೆ ತೇವಾಂಶ ಅಥವಾ ಎಲೆ ಮೇಲೆ ತೇವಾಂಶ ಅಟ್ಲೀಸ್ಟು ಒಂದು 3 ಗಂಟೆಯಿಂದ ಒಂದು 12 ಗಂಟೆ ತನಕ ಎಷ್ಟೊತ್ತು ಜಾಸ್ತಿ ಹೊರ್ತಿರುತ್ತೋ ಅಷ್ಟು ಬೇಗ ಅದು ಇನ್ಫೆಕ್ಷನ್ನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮಗೆ ಆಲ್ರೆಡಿ 2 to 3 ಡೇಸ್ ಒಳಗಡೆ ಬರೋಷ್ಟು ಅಂದರೆ ನಿಮ್ಗೆ ಇನ್ಫೆಕ್ಷನ್ ಆಗಿರುತ್ತೆ. ಅದು ನಿಮಗೆ ಆಯಿಲ್ ಸ್ಪಾಟ್ ಕಾಣಿಸೋಕ್ಕೆ ಅಟ್ಲೀಸ್ಟ್ ಒಂದು 48 ಅವರ್ಸು 24 to 48 ಅವರ್ಸು ಬೇಕಾಗುತ್ತೆ. ಅಂದರೆ ಅದು ಇನ್ಫೆಕ್ಷನ್ ಆದರೂ ಕೂಡ ನಿಮಗೆ ಕಾಣಿಸಲ್ಲ. ರೈತರು ಏನು ಮಾಡ್ತಾರೆ, ಇನ್ನೂ ಬಂದಿಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದಷ್ಟು ಈ ಮಳೆ ಬರೋದಕ್ಕೂ ಮುಂಚೆಲೇ ಕೂಡ ನೀವು ಔಷಧಿ ಹೊಡಿಬೇಕಾಗುತ್ತೆ. ಅಂದರೆ ನೀವು ನಾರ್ಮಲಾಗಿ ಮಾಡ್ತಾ ಇರಬೇಕಾಗತ್ತೆ. ನಿಮ್ಮ ಪ್ಲಾಟ್ನಲ್ಲಿ ಬರುತ್ತೆ ಅನ್ನೋಂಗಿದ್ರೆ ಮಳೆ ಬಂದಾದಮೇಲೆ ಕೂಡ ನೀವು ವಿತಿನ್ 24 ಅವರ್ಸ್ನಲ್ಲಿ ನೀವು ಅದನ್ನು ಔಷಧಿ ಹೊಡ್ಬೇಕು. ಇನ್ನೂ ಬರೋದು ಬಿಡು, ನಾಳೆನೂ ಬರುತ್ತೆ, ನಾಡ್ದು ಬರುತ್ತೆ, ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಟೈಮ್ನಾಗ ಸ್ಪ್ರೇನ ಈ ಕಾಪರ್ಯುಕ್ತ ಕೆಮಿಕಲ್ಗಳ್ನ ನೀವು ಮಾಡ್ತಾ ಹೋಗಲೇಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ನೆಲದಲ್ಲಿ ಎಷ್ಟು ಈ ರೈನ್ ಸ್ಪ್ಲಾಶಿಂದ ನಿಮ್ಮ ನೆಲದಲ್ಲಿ ರೋಗಾಂಶ ಇದ್ದರೆ ನಿಮಗೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಇನ್ನೂ ಹೊಸ ಪ್ಲಾಟ್ಗಳು ಅಥವಾ ನಿಮ್ಮ ಕಡೆ ಇನ್ನೂ ಬ್ಲೈಟ್ಗಳು ಅಷ್ಟೊಂದು ಇನ್ಫೆಕ್ಷನ್ ಆಗಿಲ್ಲ ಅಂದರೆ ಈ ರೈನ್ ಸ್ಪ್ಲಾಶಸ್ ಆದರೂ ಕೂಡ ನಿಮಗೆ ಅಷ್ಟೊಂದು ಇನ್ಫೆಕ್ಷನ್ ಆಗಲ್ಲ. ಯಾಕಂದರೆ ನೆಲದಲ್ಲಿ ರೋಗಾಂಶ ಇದ್ದರೆ ಮಾತ್ರ ಇದು ನಿಮಗೆ ಕಾಯಿಗಳಿಗೆ ತಗೊಳುತ್ತೆ ಬೇಗ. ಮತ್ತು ಇದು 2ನೇ ಮೆಥಡ್. ಇವು ಹೊಸ ಪ್ಲಾಟ್ಗಳಲ್ಲಿ ಬೇರೆ ಕಡೆಯಿಂದ ಈಗ ಅಕ್ಕಪಕ್ಕದಲ್ಲಿರುತ್ತೆ, ಬರೀ ಮಳೆ ಬಂದರೆ ಬೇರೆ ಕಡೆ ಪ್ಲಾಟಿಂದ ನಿಮಗೆ ಬರೋದಿಲ್ಲ. ಗಾಳಿಯಲ್ಲಿ ಬರೋಕ್ಕೆ ಇದು ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಬರೋಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ. ಬ್ಯಾಕ್ಟೀರಿಯಾಗೆ ಅಷ್ಟೊಂದು ರೋಗ ಇನ್ಫೆಕ್ಟ್ ಮಾಡೋಕ್ಕೂ ಶಕ್ತಿ ಇಲ್ಲ. ಮತ್ತು ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಫಂಗಸ್ ಆದರೆ ಸಾವಿರಾರು ಕಿಲೋಮೀಟ್ರ್ ಮೈಲಿಗಳಿಂದ ಬಂದ್ಬಿಟ್ಟು ಇನ್ಫೆಕ್ಟ್ ಮಾಡೋ ಶಕ್ತಿ ಇರುತ್ತೆ. ಆದರೆ ಈ ಬ್ಯಾಕ್ಟೀರಿಯಾಗೆ ಒಂದು 100 ಮೀಟ್ರ್ ಕೂಡ ಹೋಗ್ಬಿಟ್ಟು ಇನ್ಫೆಕ್ಟ್ ಮಾಡೋ ಶಕ್ತಿ ಇಲ್ಲ. ಹಂಗಾಗಿ ಗಾಳಿಯಿಂದ ಕೂಡ ಇದು ಹರಡೋದಿಲ್ಲ. ಅಂದರೆ ಬರೇ ಗಾಳಿಯಿಂದ ಹರಡೋದಿಲ್ಲ. ಬೇರೆ ಪ್ಲಾಟಿಂದ ಇದಕ್ಕೆ ಯಾವ ಥರ ಎಂಟ್ರಿ ಆಗುತ್ತಂದರೆ, ಈ ಮಳೆ ಜೊತೆ ಗಾಳಿ ಬರುತ್ತಿರುತ್ತೆ ನೋಡಿದ್ದೀರಾ, ಅವಾಗೇನು ಮಾಡುತ್ತೆ, ಮಳೆ ಜೊತೆಗೆ ಆ ಸ್ಪೋರ್ಸ್ಗಳು, ಬ್ಯಾಕ್ಟೀರಿಯಾ ಸ್ಪೋರ್ಸ್ಗಳು ಸೇರ್ಕೊಂಬಿಟ್ಟು ಮಳೆ ಜೊತೆ ಗಾಳಿ ಮಳೆ ಬಿಸ್ತು 2 ಬೀಸ್ತಿರ್ತೈತಲ್ಲ, ಅವಾಗ ಮಾತ್ರ ಅದು ಬಂದು ಸ್ಪ್ರೆಡ್ ಆಗುತ್ತೆ. ಬರೇ ಗಾಳಿಯಿಂದ ಆಗಲ್ಲ. ಆ ಮಳೆ ಹನಿಗಳ ಜೊತೆಗೆ ಮತ್ತು ಗಾಳಿ 2 ಮಿಕ್ಸ್ ಆಗಿ ಬರೋದ್ರಿಂದ ಆ ಮುಖಾಂತರ ನಿಮಗೆ ಬೇರೆ ಪ್ಲಾಟಿಂದ ಈ ಪ್ಲಾಟಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ರೈತ ಮಿತ್ರರೇ, ನಿಮ್ಮ ಮಳೆಗಳು ಬಂದಿರಲ್ಲ ಏನಿಲ್ಲ, ನೀವು ನೀರು ಕೊಡೋ ಮೆಥಡ್ನಲ್ಲೂ ಕೂಡ ಈ ರೋಗ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾವ ಥರ ಅಂದರೆ, ಇದೇನು ನಿಮ್ಮ ಪ್ಲಾಟ್ಗಳಲ್ಲಿ ಈ ಕಳೆಗಳ್ನ ಜಾಸ್ತಿ ಬಿಡ್ಕೊಬಾರ್ದು ಅಂತಾರೆ. ಯಾಕಂದರೆ ಈ ಕಳೆಗಳು ಕೂಡ ನಿಮ್ಮ ನೆಲದಲ್ಲಿರೋ ತೇವಾಂಶನ ತಗೊಂಬಿಟ್ಟು ಈ ಎಲೆಯಲ್ಲಿ ಟೊಮೆಟೊ ಅಂತ ಇರುತ್ತೆ,
ಇದರಿಂದ ನಿಮಗೆ ತೇವಾಂಶ ಹೊರಗಡೆ ಆಗುತ್ತೆ. ಇದು ನೆಲದ ಅಂದರೆ ಇದು ಬಿಸಿಲು ಬೀಳ್ತಾ ಇರಲ್ಲ, ಈ ಗಿಡದ ಅಡೆಗಿರುತ್ತೆ. ಇದು ಸ್ವಲ್ಪ ತೇವಾಂಶ ಯಾವ ಟ್ರಾನ್ಸ್ಪಿರೇಷನ್ ಆಗ್ತಾ ಇರುತ್ತೆ ನೆಲದಲ್ಲಿರೋ ತೇವಾಂಶ ತಗೊಂಬಿಟ್ಟು. ಇದೊಂಥರ ಹ್ಯುಮಿಡಿಟಿ ಕ್ರಿಯೇಟ್ ಮಾಡಿರೋದು ಕೆಳಗಡೆ. ಅಂದರೆ ನೀವು ಯಾವುದನ್ನ ಮರದ ಕೆಳಗೆ ಹೋದರೆ ತಂಪಿಗೆ ಹೆಂಗಿರುತ್ತೆ ಅದೇ ಥರ ಈ ಕಳೆಗಳು ಕೂಡ ನೀರನ್ನ ತಗೊಂಬಿಟ್ಟು ಗಾಳಿಗೆ ಬಿಡ್ತಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಆರ್ದ್ರತೆ ಕ್ರಿಯೇಟ್ ಆಗುತ್ತೆ. ಈ ಕಳೆ ಇರೋದ್ರಿಂದ ಕೂಡ ನಿಮಗೆ ರೋಗ ಬರೋ ಚಾನ್ಸಸ್ಸು ಇರುತ್ತೆ. ಹಂಗಾಗಿ ಸ್ವಲ್ಪ ಕಳೆಗಳನ್ನ ಮೇಂಟೈನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಈ ನೀರು ಬಿಡೋದ್ರ ಮೆಥಡ್ನಲ್ಲೂ ಕೂಡ ನಿಮಗೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ನೀರು ರೋಗ ಇರುತ್ತೆ, ನೀರು ಸಿಕ್ಕಾಬಳ್ಳೆ ಕೊಡ್ತಿರ್ತಾರೆ. ವೆಟ್ನೆಸ್ಸು ಜಾಸ್ತಿ ಆದಂಗೆಲ್ಲ, ನೀರು ಜಾಸ್ತಿ ಆದಂಗೆಲ್ಲ, ಗಿಡದಲ್ಲಿ ತೇವಾಂಶ ಜಾಸ್ತಿ ಆದಂಗೆಲ್ಲ ಈ ಬ್ಲೈಟ್ಗಳು ಹರಡೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ನೀವು ಕಂಟ್ರೋಲಾಗೆ ಕೊಡ್ರಿ. ಈ ಕಳೆಗಳ್ನೂ ಕೂಡ ನೀವು, ಈ ಕಳೆ ಏನು ಮಾಡುತ್ತೆ, ಈ ತೇವಾಂಶ ಹೊರಗಡೆ ಬಿಡೋದ್ರಿಂದ, ಈ ಎಲೆಗಳ ಮುಖಾಂತರ ಹೊರಗೆ ನೀರು ಹಾಕೋದ್ರಿಂದ ಇಲ್ಲೊಂದು ಸ್ವಲ್ಪ ಕ್ಲೈಮೇಟ್ ಚೇಂಜಸ್ ಆಗ್ಬಿಟ್ಟು ಅದರಿಂದ ಕೂಡ ನಿಮಗೆ ಕೆಳಗಿರೋ ಕಾಯಿಗಳಿಗೆ ಅವಕ್ಕೂ ರೋಗ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಕಳೆಗಳ್ನೂ ಕೂಡ ನೀವು ಮೇಂಟೈನ್ ಮಾಡಿರಿ. ಮತ್ತು ಈ ಬ್ಲೈಟು ಬರೋ ಅಂಥ ಪ್ಲಾಟ್ಗಳಲ್ಲಿ ನೀವು ನೀರುಗಳ್ನ ಆದಷ್ಟು ನೈಟ್ ಹೊತ್ತು ಕೊಡೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ಬೆಳಗ್ಗೆ 6 ರಿಂದ 8 ಇಲ್ಲ ಒಟ್ಟು 10 ಗಂಟೆ ಒಳಗಡೆ ಅಥವಾ ಈ ಬಿಸಿಲಿರೋ ಟೈಮ್ನ ನೀವು ನೀರು ಕೊಡ್ಬೋದು. ಅಕಸ್ಮಾತ್ ನೀವೇನೋ ನೈಟ್ ಹೊತ್ತು ನೀರು ಕೊಟ್ಟಿರ, ತೇವಾಂಶ ಜಾಸ್ತಿ ಆಗುತ್ತೆ, ಅವಾಗ ಆರ್ದ್ರತೆ ಜಾಸ್ತಿ ಆಗುತ್ತೆ, ಈ ಕಳೆಗಳೆಲ್ಲ ನೀರು ತಗೊಂಬಿಟ್ಟು ಹೊರಕ್ಕಾಗುತ್ತೆ. ಈ ಥರ ಕ್ಲೈಮೇಟು, ಮೈಕ್ರೋ ಕ್ಲೈಮೇಟ್ಗಳು ಚೇಂಜ್ ಆಗಿಬಿಟ್ಟು ನಿಮಗೆ ರೋಗ ಜಾಸ್ತಿ ಆಗೋದನ್ನು ನಾನು ನೋಡಿದ್ದೀನಿ. ಹಾಗಾಗಿ ನೀವು ನೀರನ್ನು ಸ್ವಲ್ಪ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ನಿಮಗೆ ಇರುತ್ತೆ. ನೀರು ಸ್ವಲ್ಪ ರೋಗ ಜಾಸ್ತಿ ಆಯ್ತು ಅಂತ ಸ್ವಲ್ಪ ಕಂಟ್ರೋಲಾಗೆ ನೀರು ಕೊಡೋದು ಮಾಡಿರಿ. ಯಾವುದೇ ಕಾರಣಕ್ಕೂ ಡೈಲಿ ನೀರು ಕೊಡೋಕೆ ಹೋಗ್ಬಿಡ್ರಿ. ಅದರಿಂದ ಕೂಡ ನಿಮಗೆ ರೋಗ ಸಿಕ್ಕಾಬಳ್ಳೆ ಆಗುತ್ತೆ ಮತ್ತು ವಿಲ್ಟ್ ಕೂಡ ಬೇಗ ನಿಮಗೆ ಬರುತ್ತೆ. ಆದಷ್ಟು ನಿಮಗೆ ನೆಲ ಆರಬೇಕು ಮತ್ತು ನೆಲ ನೀರು ನೆನಿಬೇಕು, ಆ ಥರ ನೀವು ಕೊಡ್ರಿ. ಅಂದರೆ ಒಂದು ದಿನ ಆದರೆ ಗ್ಯಾಪ್ ಮಾಡಲೇಬೇಕಾಗುತ್ತೆ. ನೆಲದ ಮೇಲೆ ಚೇಂಜಸ್ ಆಗ್ತಾ ಹೋಗುತ್ತದು.